ಅಗ್ರಹಾರ ಜೈಲಿನ ಕರ್ಮಕಾಂಡಗಳು ಒಂದೊಂದಲ್ಲ ರೀ. ಜೈಲಿನೊಳಗೆ ಇಷ್ಟು ದಿನ ಕೈದಿಗಳು ಮೊಬೈಲ್ ಸೇರಿದಂತೆ ನಿಷೇಧಿತ ವಸ್ತುಗಳನ್ನು ಬಳಕೆ ಮಾಡ್ತಿದ್ದು, ಇದಕ್ಕೆ ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿ ಸಾಥ್ ನೀಡಿರೋದು ಬಟಾಬೈಲಾಗಿತ್ತು. ಈ ಬೆನ್ನಲ್ಲೇ ಈಗ ಜೈಲಿನೊಳಗೆ ಕೈದಿಗಳೇ ಮಧ್ಯ ತಯಾರಿಸುತ್ತಿದ್ದಾರೆ ಅನ್ನುವಂತಹ ಸ್ಫೋಟಕ ವಿಚಾರ ಬಯಲಾಗಿದೆ. ಇದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭಾರೀ ಅಕ್ರಮ. ಕೃಷ್ಣ ಜನ್ಮಸ್ಥಾನದಲ್ಲಿ ಕೈದಿಗಳಿಂದಲೇ ಮದ್ಯ ತಯಾರಿಕೆ. ಸ್ವಮೇಕ್ ವೈನ್ ಅಮಲಿನಲ್ಲಿ ಕೈದಿಗಳ ಬಿಂದಾಸ್ ಪಾರ್ಟಿ. ಪರಪ್ಪನ ಅಗ್ರಹಾರ ಈ ಒಂದು ಜೈಲಿನಲ್ಲಿ ಕೈದಿಗಳು ಮೊಬೈಲ್ ಸೇರಿದಂತೆ ನಿಷೇಧಿತ ವಸ್ತುಗಳನ್ನು ಬಳಸಿಕೊಂಡು ರಾಜಾತಿಥ್ಯವನ್ನು ಪಡೆದ ಅನಾಚಾರ ಅಕ್ರಮಗಳ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಯಲು ಮಾಡಿತ್ತು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಗೃಹ ಇಲಾಖೆ 3 ಜೈಲಾಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ಕೈದಿಗಳ ಕಳ್ಳಾಟ ಮತ್ತು ರಾಜಾತಿಥ್ಯ ನೀಡಿದವರ ತನಿಖೆ ಕಮಿಟಿ ರಚಿಸಿದೆ. ಇದರ ನಡುವೆಯೇ ಮತ್ತೊಂದು ಆಘಾತಕಾರಿ ವಿಷಯ ಹೊರಬಿದ್ದಿದೆ. ಜೈಲಿನಲ್ಲಿ ಕೈದಿಗಳ ವೈನ್ ತಯಾರಿಸಿಕೊಂಡು ಪಾರ್ಟಿ ಮಾಡ್ತಾರೆ ಅನ್ನೋ ಸ್ಫೋಟಕ ಅಂಶ ಬಯಲಾಗಿದೆ. ಜೈಲಿನ ಕ್ಯಾಂಟೀನ್ಗೆ ಬರುವ ಹಣ್ಣುಗಳು ಮತ್ತು ಕೈದಿಗಳನ್ನು ನೋಡಲು ಬರುವವರು ಕೊಡುವ ಹಣ್ಣುಗಳನ್ನು ತೆಗೆದುಕೊಂಡು ಒಂದೆಡೆ ಶೇಖರಣೆ ಮಾಡಿ ಜಜ್ಜಿ ಅದಕ್ಕೆ ಈಸ್ಟ್ ಮಿಕ್ಸ್ ಮಾಡಿ ಬಳಿಕ ಬಾಟಲಿಗಳಿಗೆ ಶೇಖರಣೆ ಮಾಡಿ ಭೂಮಿಯೊಳಗೆ ಇಡುತ್ತಿದ್ರಂತೆ. 3 ದಿನಗಳ ಬಳಿಕ ಅದು ಆಲ್ಕೋಹಾಲ್ಗೆ ಪರಿವರ್ತನೆಯಾದ ಬಳಿಕ ಭೂಮಿಯೊಳಗಿಂದ ಬಾಟಲ್ ಓಪನ್ ಮಾಡುತ್ತಿದ್ರಂತೆ. ಎಣ್ಣೆ ತಯಾರಿಕೆಯಲ್ಲೂ ಪರಿಣಿತರಾಗಿದ್ದ ಕೈದಿಗಳು ಬರ್ತ್ಡೇ ಪಾರ್ಟಿ ಇದ್ದಾಗ ತಿಂಗಳ ಮುಂಚೆಯೇ ದೊಡ್ಡ ಮಟ್ಟದ ಮದ್ಯ ತಯಾರಿಕೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು ಎನ್ನಲಾಗಿದೆ. ವೈನ್ ತಯಾರು ಮಾಡಿ ಜೈಲಿನಲ್ಲೇ ಇತರೆ ಕೈದಿಗಳಿಗೆ ಮಾರಾಟ ಮಾಡಿ ನಟೋರಿಯಸ್ ಕೈದಿಗಳು ದುಡ್ಡು ಮಾಡ್ತಿದ್ರಂತೆ. ಅದೇ ದುಡ್ಡಿನಲ್ಲಿ ಕೆಲ ಕೈದಿಗಳು ರಾಜಾತಿಥ್ಯ ಪಡೆದು ಜೈಲಿನಲ್ಲಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ರು ಎನ್ನಲಾಗುತ್ತಿದೆ. ಇನ್ನು ಜೈಲಿನಲ್ಲಿ ಕೈದಿಗಳ ವಿಡಿಯೋ ವೈರಲ್ ಸಂಬಂಧ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮತ್ತೆ 3 ಪ್ರಕರಣ ದಾಖಲಾಗಿದೆ. ಈಗಾಗಲೇ ಸಸ್ಪೆಂಡ್ ಆಗಿರುವ ಜೈಲು ಸೂಪರಿಂಟೆಂಡೆಂಟ್ ಇಮಾಮ್ ಸಬ್ ಮ್ಯಾಗೇರಿ ನೀಡಿರುವ ದೂರಿನ ಅನ್ವಯ ಕೋರ್ಟ್ ಅನುಮತಿ ಪಡೆದು ಪರಪ್ಪನ ಅಗ್ರಹಾರ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಮೊಬೈಲ್ ಬಳಸಿ ಇದನ್ನ ಚಿತ್ರೀಕರಿಸಿದವರು ಯಾರು, ಮಾಧ್ಯಮಗಳಿಗೆ ನೀಡಿದವರು ಯಾರೆಂದು ತನಿಖೆ ನಡೆಸುವಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ದರ್ಶನ್ ಜೈಲು ಸೇರಿ 100 ಡೇಸ್ ಕಂಪ್ಲೀಟ್. ದಾಸನಿಗೆ ಜಾಮೀನು ಸಿಗೋದು ಯಾವಾಗ? ಇತ್ತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ 2ನೇ ಬಾರಿ ಜೈಲು ಸೇರಿ 100 ದಿನಗಳೇ ಕಳೆದಿವೆ. ಆದರೆ ಈ ಬಾರಿ ಜೈಲಿನಲ್ಲಿ ದರ್ಶನ್ ಗ್ಯಾಂಗ್ಗೆ ಫುಲ್ ಟೈಟ್ ಮಾಡಲಾಗಿದ್ದು ಪ್ರತಿಯೊಂದು ವಿಚಾರಕ್ಕೂ ದರ್ಶನ್ ಕೋರ್ಟ್ ಮೊರೆ ಹೋಗ್ತಿದ್ದಾರೆ. ಹಾಸಿಗೆ, ಬೆಡ್ಶೀಟ್, ದಿಂಬು, ವಾಕ್ ಮಾಡಲು ಜಾಗ, ಸೂರ್ಯನ ಬೆಳಕು ಬೀಳುತ್ತಿಲ್ಲ ಅನ್ನೋ ಸಮಸ್ಯೆಗಳ ಮಧ್ಯೆ ದರ್ಶನ್ಗೆ ಜೈಲೂಟನೂ ದೊಡ್ಡ ಸಮಸ್ಯೆಯಾಗಿದೆ. ರಾಯಲ್ ಆಗಿದ್ದ ದರ್ಶನ್ ಈ ಹಿಂದೆ ನನಗೆ ಜೈಲಲ್ಲಿ ಇರೋಕಾಗ್ತಿಲ್ಲ, ಒಂದು ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ಕಣ್ಣೀರಾಕಿದ್ರು. ಕೊಲೆ ಪ್ರಕರಣದ ಚಾರ್ಜ್ ಫ್ರೇಮ್ ಮಾಡಿರೋ ಕೋರ್ಟ್ ಶೀಘ್ರದಲ್ಲೇ ಟ್ರಯಲ್ ದಿನಾಂಕ ನಿಗದಿ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಜಾಮೀನು ಸಿಗುವವರೆಗೂ ದರ್ಶನ್ಗೆ ಜೈಲೇ ಗತಿ. ಆತ ನಟ ದರ್ಶನ್ ಅಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ರೆ ಇತ್ತ ಅದೇ ಜೈಲಿನಲ್ಲಿ ಅಕ್ರಮಗಳ ಸರಮಾಲೆಯೇ ರಿವೀಲ್ ಆಗ್ತಿದೆ. ಒಟ್ಟಾರೆ ಹೊರ ಜಗತ್ತಿನಲ್ಲಿ ತಪ್ಪು ಮಾಡಿ ಜೈಲು ಸೇರುವ ಕೈದಿಗಳ ಮನ ಪರಿವರ್ತನೆ ಜಾಗವಾಗಬೇಕಿದ್ದ ಜೈಲು ಕೈದಿಗಳ ಪಾಲಿನ 5 ಸ್ಟಾರ್ ಹೋಟೆಲ್ ಮದ್ಯಾಲಯವಾಗಿದೆ. ಈ ಬಗ್ಗೆ ಸರ್ಕಾರ ನೇಮಿಸಿರುವ ಹೈ ಪವರ್ ಕಮಿಟಿ ತನಿಖೆ ನಡೆಸುತ್ತಿದ್ದು ಮುಂದಿನ ದಿನಗಳಲ್ಲಿ ಜೈಲಿನ ಕರ್ಮಕಾಂಡಗಳಿಗೆ ಬ್ರೇಕ್ ಬೀಳುತ್ತಾ ಎಂದು ಕಾದು ನೋಡಬೇಕಿದೆ.
ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.